ಮೊದಲ 31 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟಂತ ಕೇಳ್ಯಾರ. ನೋಡ್ರಿ ಮೊದಲಕ 31 ಬೆಸ ಸಂಖ್ಯೆಗಳು ಯಾವಕು 1 3 5 7 ಎಷ್ಟಾಗವು ಇಲ್ಲಿ 61 ತನಕ ಅಂದ್ರ ಟೋಟಲ್ ಎಷ್ಟು ನಂಬರ್ ಆಗಿರ್ತಾವ ಇಲ್ಲಿ ಟೋಟಲ್ 16 ನಂಬರ್ ಆಗಿರ್ತಾವ. ನೋಡ್ರಿ ಸರಾಸರಿ ಅದ್ರ ಫಾರ್ಮುಲಾ ಏನಾಗುತ್ತೆ 2n - 1 ಆಗುತ್ತೆ. 2 × 16 - 1 32 - 1 ಮಾಡಿದ್ರೆ ಎಷ್ಟಾಗುತ್ತೆ 31 ಸರಾಸರಿ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ಆಟಿಕೆ ಅಸಲಿ ಬೆಲೆ 25 ರೂಪಾಯಿ, ಆದರೆ ಅದರ ಮೇಲೆ 30% ರಿಯಾಯಿತಿ ನೀಡಲಾಗಿದೆ. ಹಾಗಾದ್ರೆ ಆ ಆಟಿಕೆ ಮಾರಾಟ ಬೆಲೆ ಎಷ್ಟಂತ ಕೇಳಿರಿ. ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇಲ್ಲಿ ಕಾಸ್ಟ್ ಪ್ರೈಸ್ ಅದ್ರದ್ದು 25 ರೂಪಾಯಿ ಐತಿ. 30% ಡಿಸ್ಕೌಂಟ್ ಕೊಟ್ಟಾರ ಅಂದ್ರೆ ಉಳಿದಿದ್ದು ಎಷ್ಟು 70/100 ಆಗುತ್ತೆ. 0 ಕ್ಯಾನ್ಸಲ್ ಇದೆಷ್ಟಾಗುತ್ತೆ 17.5 ರೂಪಾಯಿ ಅದರದ್ದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಮನ್ ಒಂದು ಕೆಲಸವನ್ನು 28 ದಿನಗಳಲ್ಲಿ ಮಾಡಬಲ್ಲನು. ಹಾಗಾದ್ರೆ ಅಮನ್ 8 ದಿನಗಳಲ್ಲಿ ಒಟ್ಟು ಕೆಲಸದ ಎಷ್ಟು ಭಾಗವನ್ನು ಮುಗಿಸಬಹುದು ಅಂತ ಕೇಳಿರಿ. ನೋಡ್ರಿ ಅಮನ್ ಎಷ್ಟು ದಿನ ತಗೊಂತಾನೆ 28 ಅಂದ್ರೆ ಇದ ಟೋಟಲ್ ವರ್ಕ್ ಆಗಿರ್ತೈತಿ. ಅವ 8 ದಿನದಾಗ ಎಷ್ಟು ಭಾಗ ಮಾಡ್ತಾನ ಅಂತ ಕೇಳ್ಯಾರ. ಅಂದ್ರೆ 8/28 ಆಗುತ್ತೆ. 4 4 7 ಅಂದ್ರೆ 2/7 ಭಾಗನ ಕೆಲಸನ ಮುಗಿಸ್ತಾನ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಸಂಖ್ಯೆಗಳ ಸರಾಸರಿ 36 ಆಗೈತಿ. ಮೊದಲ 2 ಸಂಖ್ಯೆಗಳ ಸರಾಸರಿಯು ಕೊನೆಯ 3 ಸಂಖ್ಯೆಗಳ ಸರಾಸರಿಗಿಂತ 1.5 ಪಟ್ಟು ಹೆಚ್ಚೈತಿ. ಹಾಗಾದ್ರೆ ಮೊದಲ 2 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ ಆ 5 ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತೆ ಇಲ್ಲಿ a + b + c + d + e ಎಷ್ಟೈತಿ 36 × 5 ಮಾಡಿದ್ರೆ ಎಷ್ಟಾಗತ್ತೆ ಅದ್ರ ಮೊತ್ತ 180 ಆಗುತ್ತೆ. ನೋಡ್ರಿ ಮೊದಲ 2 ಸಂಖ್ಯೆಗಳ ಸರಾಸರಿ ಎಷ್ಟಾಗತ್ತೆ ಇಲ್ಲಿ 2 ಸಂಖ್ಯೆ ಸರಾಸರಿ ಏನಾಗುತ್ತೆ ಅದರದ್ದು a + b / 2 ಆಗುತ್ತೆ. ಮತ್ತು ಲಾಸ್ಟ್ 3 ಸಂಖ್ಯೆ ಸರಾಸರಿ ಏನಾಗುತ್ತೆ ಇಲ್ಲಿ c + d + e / 3 ಆಕತಿ. ಅಂದ್ರೆ ಇದು ನೋಡ್ರಿ ಮೊದಲ 2 ಸಂಖ್ಯೆ a + b / 2 ಇದು ಏನಾಗುತ್ತೆ 1.5 ಪಟ್ಟು ಅಂದ್ರೆ c + d + e / 2 ಆಗಿರ್ತೈತಿ. 3 ಆಗಿರ್ತೈತಿ. 3 ಒಂದೇ 3 0.5 ಆಗುತ್ತೆ. ಅಂದ್ರೆ a + b = ಏನಾಗುತ್ತೆ ಇಲ್ಲಿ c + d + e ಆಗುತ್ತೆ. ಅಂದ್ರೆ ನೋಡ್ರಿ ಇಲ್ಲಿ c + d + e ಇದಲ್ಲಿ ನಾವು ಏನ್ ಹಾಕೋಬಹುದು a + b ಹಾಕೋಬಹುದು. ಅಂದ್ರೆ ಇಲ್ಲಿ c + d + e ವ್ಯಾಲ್ಯೂ ಏನ್ ಹಾಕೋತೀನಿ ನಾನು a + b ಹಾಕೋತೀನಿ. ಅಂದ್ರೆ a + b + a + b = 180 ಆಗುತ್ತೆ. ಅಂದ್ರೆ 2 × a + b = ಎಷ್ಟಾಗುತ್ತೆ 180 ಆಗುತ್ತೆ. a + b ಎಷ್ಟಾಗುತ್ತೆ ಇಲ್ಲಿ 90 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ವ್ಯತ್ಯಾಸ 132 ರೂಪಾಯಿ ಐತಿ. ಲಾಭದ ಶೇಕಡಾವಾರು 20% ಆಗಿದ್ರೆ ಮಾರಾಟದ ಬೆಲೆ ಎಷ್ಟಂತ ಕೇಳಿರಿ. ನೋಡ್ರಿ ಈ 20% ಫ್ರಾಕ್ಷನ್ ಏನಾಗುತ್ತೆ ಇಲ್ಲಿ 1/5 ಆಗುತ್ತೆ. ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇಲ್ಲಿ 5 ರಿಂದ 6 ಆಗುತ್ತೆ. ಅಂದ್ರೆ 20% ಲಾಭ ಆಗೈತಿ ಇಲ್ಲಿ. ನೋಡ್ರಿ ಇದಕ್ಕೆ ನಡುವಿನ ವ್ಯತ್ಯಾಸ ಕೊಟ್ರೆ ಎಷ್ಟು 1 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 132 ರೂಪಾಯಿ ಆಗೈತಿ. ನಮಗೇನು ಕೇಳ್ಯಾನ ಸೆಲ್ಲಿಂಗ್ ಪ್ರೈಸ್ ಕೇಳ್ಯಾನ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 6 ಐತಿ. 6 × 132 ಮಾಡಿದ್ರೆ ಎಷ್ಟಾಗತ್ತೆ ಇಲ್ಲಿ 792 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಆರ್ಧಗೋಳದ ವ್ಯಾಸವು 21 ಸೆಂಟಿಮೀಟರ್ ಆಗೈತಿ. ಹಾಗಾದ್ರೆ ಆರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿರಿ. ನೋಡಿ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ ಇಲ್ಲಿ 4πr² ಆಗುತ್ತೆ. ಇಲ್ಲಿ ಡಯಾಮೀಟರ್ ಕೊಟ್ಟರೆ 21 ಸೆಂಟಿಮೀಟರ್. ರೇಡಿಯಸ್ ಎಷ್ಟಾಗುತ್ತೆ 21/2 ಮಾಡಿದ್ರೆ 10.5 ಸೆಂಟಿಮೀಟರ್ ರೇಡಿಯಸ್ ಆಗುತ್ತೆ. ಅಂದ್ರೆ 4 × π ವ್ಯಾಲ್ಯೂ ಏನಾಗುತ್ತೆ 22/7 10.5/2 ಆಗುತ್ತೆ. ನೋಡ್ರಿ ಇದು 4 × 22/7 3.14 × 10.5 ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ 110.25 ಆಗುತ್ತೆ. ಟೋಟಲ್ ಇದು ಎಷ್ಟಾಗುತ್ತೆ 1038.55 ಆಗುತ್ತೆ. ಅಂದ್ರೆ ನಾವು 1039.5 ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ನಿಯರ್ ಆನ್ಸರ್ ಐತಿ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 4m = 5n = 20 c ಆಗಿದ್ರೆ m/n ಸಿ ನ ಮೌಲ್ಯ ಎಷ್ಟಂತ ಕೇಳಿರಿ. ನೋಡ್ರಿ 4m = 5n = 20 c ಆಗುತ್ತೆ. ಇವಕ್ಕೂರ್ದು LCM ಎಷ್ಟಾಗುತ್ತೆ ಇಲ್ಲಿ 20 ಆಗುತ್ತೆ. ಅಂದ್ರೆ m/n c ಏನಾಗುತ್ತೆ 4 5 ಎಷ್ಟಾಗುತ್ತೆ 20 ಆಗುತ್ತೆ. ರೇಷಿಯೋ 5 4 20 ಆಗುತ್ತೆ. ರೇಷಿಯೋ 21 20 ಆಗುತ್ತೆ. ಅಂದ್ರೆ 5/4/1 ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ನಮೂದಿತ ಬೆಲೆ 640 ರೂಪಾಯಿ ಆಗೈತಿ. ಅದರ ಮೇಲೆ 37.5% ರಿಯಾಯಿತಿ ನೀಡಿದ್ರೆ ಆ ವಸ್ತುವಿನ ಮಾರಾಟ ಬೆಲೆ ಎಷ್ಟಂತ ಕೇಳಿರಿ. ನೋಡಿ ಡಿಸ್ಕೌಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 37.5% ಕೊಟ್ಟಾನ. ಅಂದ್ರೆ 37.5 / 100 ಮಾಡಿದ ಎಷ್ಟು ಫ್ರಾಕ್ಷನ್ ಆಗುತ್ತೆ 3/8 ಆಗುತ್ತೆ. ಅಂದ್ರೆ ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಮಾರ್ಕ್ ಪ್ರೈಸ್ 8 ಐತಿ. ಇಲ್ಲಿ ಡಿಸ್ಕೌಂಟ್ 3 ಕೊಟ್ಟಾನ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ 5 ಆಗತಿ. ಎಂಟ್ರಿ ವ್ಯಾಲ್ಯೂ ಎಷ್ಟು ಕೊಟ್ಟಾನ 640 ಕೊಟ್ಟಾನ. × 80 ಆಗೈತಿ. ಸೆಲ್ಲಿಂಗ್ ಪ್ರೈಸ್ ಕೇಳೋಣ × 80 ಮಾಡಿದ್ರೆ ಎಷ್ಟಾಗತಿ ಇಲ್ಲಿ 400 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.
ಸರಳ ಬಡ್ಡಿಯಲ್ಲಿ ವಾರ್ಷಿಕ 7% ಬಡ್ಡಿ ದರದಲ್ಲಿ ತಿಂಗಳಿಗೆ 350 ರೂಪಾಯಿ ಬಡ್ಡಿಯನ್ನು ಪಡೆಯಲು ಬೇಕಾದ ಅಸಲು ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಬಡ್ಡಿ ಏನು ಕೊಟ್ಟರೆ ಇಲ್ಲಿ ತಿಂಗಳಿಗೆ ಕೊಟ್ಟರೆ ಎಷ್ಟು 350 ರೂಪಾಯಿ ಕೊಟ್ಟರೆ ಅಂದ್ರೆ 12 ತಿಂಗಳಿಗೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ 350 ಇಂಟು 12 ಮಾಡಿದ್ರೆ ಅದು 4200 ಆಗುತ್ತೆ. ಅಂದ್ರೆ ಇಲ್ಲಿ ರೇಟ್ ನಮಗೆ ವರ್ಷಕ್ಕೆ ಕೊಟ್ಟನ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಏನಾಗುತ್ತೆ ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂತು 4700 ಬಂತು. ಪ್ರಿನ್ಸಿಪಲ್ ಕಂಡುಹಿಡಿಬೇಕು ರೇಟ್ 7 ಐತಿ ಇಲ್ಲಿ ಟೈಮ್ 1 ವರ್ಷ ಆಗುತ್ತೆ ಡಿವೈಡೆಡ್ ಬೈ 100 ಆಗುತ್ತೆ. 7 ಅಂದ್ಲಿ 7 6ಲಿ 42 ಆಗುತ್ತೆ ಅಂದ್ರೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ ಇಲ್ಲಿ 60,000 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾರ್ಷಿಕ 30% ಬಡ್ಡಿದಲ್ಲಿ ನೀಡಲಾದ ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಒಂದು ವರ್ಷದ ಸರಳ ಬಡ್ಡಿ ಮತ್ತು ಒಂದು ವರ್ಷದ ಚಕ್ರ ಬಡ್ಡಿ ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ ನಡುವಿನ ವ್ಯತ್ಯಾಸವು 337.5 ರೂಪಾಯಿ ಆಗೈತಿ. ಹಾಗಾದ್ರೆ ಅಸಲು ಮೊತ್ತ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ನಾಗ ರೇಟ್ ಎಷ್ಟು ಕೊಟ್ಟಾನ ಇಲ್ಲಿ 30% ಕೊಟ್ಟಾನ. ಕಂಪೌಂಡ್ ಇಂಟ್ರೆಸ್ಟ್ನಾಗ ಇದು ಎಷ್ಟಾಗುತ್ತೆ ಅರ್ಧ ವಾರ್ಷಿಕವಾಗಿ ಮಾಡ್ಯಾರ 30 ರೂಪಾಯಿ 2 ಈಜು ಕೊಟ್ಟು 15% ಆಗುತ್ತೆ. ಇದ್ರದ್ದು ಎಫೆಕ್ಟಿವ್ ರೇಟ್ ಎಷ್ಟಾಗುತ್ತೆ ಇದು 15 ಪ್ಲಸ್ 15 ಪ್ಲಸ್ 15 ಇಂಟು 15 ಡಿವೈಡೆಡ್ ಬೈ 100 ಆದ್ರೆ ಇದ್ರದ್ದು ಎಫೆಕ್ಟಿವ್ ರೇಟ್ ಎಷ್ಟಾಗುತ್ತೆ 32.25 ರೂಪಾಯಿ ಆಕತಿ. ನೋಡ್ರಿ ಇದು ಬಡ್ಡಿ ಇದ್ರದ್ದು 30% ಆಗುತ್ತೆ. ಇದ್ರದ್ದು ಎಷ್ಟಾಗುತ್ತೆ 32.25 ರೂಪಾಯಿ ಆಗುತ್ತೆ. ಅಂದ್ರೆ ಇವು ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ ಇಲ್ಲಿ 2.25 ಆಗುತ್ತೆ ಪರ್ಸೆಂಟೇಜ್. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟ ನಮ್ಗೆ 337.5 ಕೊಟ್ಟನ. ನಮ್ಗೆ ಅಮೌಂಟ್ ಎಷ್ಟು ಇರ್ತೈತಿ 100 ಇರ್ತೈತಿ. ಅಂದ್ರೆ ಇದು ಎಷ್ಟಲಿ ಇಂಟು 150 ಆಗೈತಿ. ಇದಕ್ಕೆ ಇಂಟು 150 ಮಾಡಿದ್ವಿ ಎಷ್ಟಾಗುತ್ತೆ 15,000 ರೂಪಾಯಿ ಏನಾಗುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಆಗಿರ್ತೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಕಾರುಗಳು ಒಂದೇ ಬಿಂದುವಿನಿಂದ ವಿರುದ್ಧ ದಿಕ್ಕುಗಳಲ್ಲಿ ಪ್ರಯಾಣಿಸಲು ಪ್ರಾರಂಭಿಸ್ತವೆ. ಒಂದು ಕಾರ್ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಮತ್ತು ಇನ್ನೊಂದು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 5 ಗಂಟೆಗಳ ನಂತರ ಅವು ಎಷ್ಟು ದೂರದಲ್ಲಿ ಇರ್ತಾವ ಅಂತ ಕೇಳ್ಯಾರ. ನೋಡ್ರಿ ಒಂದು ಕಾರ್ ಈ ಡೈರೆಕ್ಷನ್ ಹೊಂಟ್ರ ಇನ್ನೊಂದು ಕಾರ್ ಈ ಡೈರೆಕ್ಷನ್ ಹೊಂಟೈತಿ. ಅಂದ್ರೆ ಇದ್ರ ಸ್ಪೀಡ್ 40 ಇದ್ರ ಇದ್ರ ಸ್ಪೀಡ್ 50 ಐತಿ. ಅಂದ್ರೆ ಇವೆರಡು ಅಪೋಸಿಟ್ ಡೈರೆಕ್ಷನ್ ಹೊಂಟಾವ ಅಂದ್ರೆ ಇವು ಸ್ಪೀಡ್ ಕೂಡಿಸ್ಬೇಕು ಎಷ್ಟಾಗುತ್ತೆ 90 km/h ಸ್ಪೀಡ್ನಾಗ ಹೊಂಟು. ಡಿಸ್ಟೆನ್ಸ್ ಎಷ್ಟಾಗುತ್ತೆ ಇಲ್ಲಿ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಸ್ಪೀಡ್ ಎಷ್ಟೈತಿ ಇಲ್ಲಿ 90 km/h ಆಗುತ್ತೆ. ಟೈಮ್ 5 ಗಂಟೆ ಒಳಗೆ ಎಷ್ಟು ದೂರ ಹೋಗುತ್ತೆ ಅಂತ ಕೊಟ್ಟರೆ ಇಲ್ಲಿ ಅಂದ್ರೆ 450 ಕಿಲೋಮೀಟರ್ ನಾವು ದೂರ ಹೋಗಿರ್ತಾವ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. Z1 Z2 ಮತ್ತು Z3 ಕ್ರಮವಾಗಿ 100 50 ಮತ್ತು 75 ದಿನಗಳಲ್ಲಿ ಒಂದು ಕೆಲಸವನ್ನ ಮಾಡಬಲ್ಲರು. 3 ಒಟ್ಟಾಗಿ ಕೆಲಸವನ್ನು ಪ್ರಾರಂಭ ಮಾಡ್ತಾರ. ಆದ್ರೆ ಕೆಲಸ ಮುಗಿಯುವ 15 ದಿನಗಳ ಮೊದಲು Z2 ಕೆಲಸ ಬಿಟ್ಟು ಹೋಗ್ತಾನ. ಹಾಗಾದ್ರೆ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಂಡಿತು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ Z1 ಎಷ್ಟು ದಿನ ತಗೊಂತಾನ 100, Z2 ಎಷ್ಟು ದಿನ ತಗೊಂತಾನ 50, Z3 ಎಷ್ಟು ದಿನ ತಗೊಂತಾನ 75 ಆಗುತ್ತೆ. ಟೋಟಲ್ ವರ್ಕ್ ಎಷ್ಟಾಗತ್ತೆ ಇಲ್ಲಿ ನಮ್ಗೆ LCM ಇದ್ರದ್ದು 7500 ಬರ್ತೈತಿ. ಎಷ್ಟಲೇ ಇದು 175 50 ಎಷ್ಟಲೇ 150 75 ಎಷ್ಟಲೇ 100 ಆಗುತ್ತೆ. ನೋಡ್ರಿ ಇಲ್ಲಿ ಯಾರು Z2 ಲಾಸ್ಟ್ ಕೊನೆ 15 ದಿನಗಳಲ್ಲಿ ಮೊದಲು ಕೆಲಸ ಬಿಟ್ಟು ಹೋಗ್ಕನಂದ್ರ Z1 ಮತ್ತು Z3 ಇದನ್ನ ಏನ್ ಮಾಡ್ತಾನೆ ಕೆಲಸ ಕಂಪ್ಲೀಟ್ ಮಾಡ್ತಾನೆ. ಅಂದ್ರೆ Z1 ಪ್ಲಸ್ Z3 ಇಂಟು ಎಷ್ಟಾಗುತ್ತೆ 15 ದಿನದ ಕೆಲಸ ಎಷ್ಟಾಗುತ್ತೆ ಅಂತ ಕಂಡಿದ್ದೀನಿ. ಇಲ್ಲಿ ಎಷ್ಟಾಗುತ್ತೆ 75 ಪ್ಲಸ್ 100 ಇಂಟು 15 ಎಷ್ಟು ದಿನ ಎಷ್ಟಾಗುತ್ತೆ ಇದು ವರ್ಕ್ ಟೋಟಲ್ 175 ಇಂಟು 15 ಮಾಡಿದ್ರೆ 2625 ವರ್ಕ್ನ ಯಾರು ಮಾಡ್ತಾರೆ ಇಲ್ಲಿ Z1 ಪ್ಲಸ್ Z2 ಈ ವರ್ಕ್ನ ಮಾಡ್ತಾರೆ. ಆಮೇಲೆ ನೋಡ್ರಿ ಉಳಿದಿದ್ದ ಕೆಲಸ ಎಷ್ಟು ಉಳಿದಿರ್ತೈತಿ ಇಲ್ಲಿ 7500 ಮೈನಸ್ 2625 ಮಾಡಿದ್ವಿ ಅಂದ್ರೆ 4875 ವರ್ಕ್ ಇನ್ನ ಉಳಿದಿರ್ತೈತಿ. ಈ ವರ್ಕ್ ನ 3 ಜನ ಶೇರ್ ಮಾಡ್ತಾರೆ. ಅಂದ್ರೆ ಟೈಮ್ ಏನಾಗುತ್ತೆ ಇಲ್ಲಿ Z1 ಪ್ಲಸ್ Z2 ಪ್ಲಸ್ Z3 ತಗೊಂತಾರೆ. ಇದಕ್ಕೆ 4875 ಡಿವೈಡ್ ಬೈ 3 ಮಂದಿ ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ ಇಲ್ಲಿ 325 ಆಗುತ್ತೆ. ಅಂದ್ರೆ ಡಿವೈಡ್ ಬೈ 325 ಆಗುತ್ತೆ. ಇದಕ್ಕೆ ಟೈಮ್ ಎಷ್ಟು ತಗೊಂತಾರೆ ಇವ್ರು 3 ಜನ ಸೇರಿ 15 ದಿನ ತಗೊಂಡಿರ್ತಾರೆ. ಟೋಟಲ್ ಟೈಮ್ ಎಷ್ಟು ಬೇಕಾಗತ್ತೆ ಇಲ್ಲಿ ಮೊದಲಕ್ಕೆ 15 ದಿನ ಆಮೇಲೆ ಲಾಸ್ಟಿಗೆ 15 ದಿನ ಅಂದ್ರೆ ಟೋಟಲ್ ನಮ್ಗೆ 30 ದಿನ ಬೇಕು. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ನಗರದ ಜನಸಂಖ್ಯೆಯು ಮೊದಲ ವರ್ಷದಲ್ಲಿ 5% ಮತ್ತೆ ಎರಡನೇ ವರ್ಷದಲ್ಲಿ ಮತ್ತೊಂದು 8% ಅಷ್ಟು ಹೆಚ್ಚಾಗುತ್ತೆ. ಹಾಗಾದರೆ ಜನಸಂಖ್ಯೆಯಲ್ಲಿ ಒಟ್ಟು ಶೇಕಡಾವಾರು ಹೆಚ್ಚಳ ಕೇಳ್ಯಾರ. ಇಲ್ಲಿ ನೋಡ್ರಿ ಮೊದಲಕ್ಕೆ ನಾನು 100 ಐತೆ ಅಂತ ತೊಗೊಂತೀನಿ. ಇಲ್ಲಿ ಮೊದಲಕ್ಕೆ 5% ಜಾಸ್ತಿ ಆಗುತ್ತೆ ಅಂದ್ರೆ 105 ಡಿವೈಡೆಡ್ ಬೈ 100 ಆಗುತ್ತೆ. ಆಮೇಲೆ 8% ಜಾಸ್ತಿ ಅಂದ್ರೆ 108 ಡಿವೈಡೆಡ್ ಬೈ 100 ಆಗುತ್ತೆ. 100 ಕ್ಯಾನ್ಸಲ್ ಆಗುತ್ತೆ. ಇದೆಷ್ಟಾಗುತ್ತೆ ನಮಗೆ ಇಲ್ಲಿ 113.4 ಆಗುತ್ತೆ 2 ವರ್ಷದ ನಂತರ. ಮೊದಲಕ್ಕೆ 100 ಇತ್ತು 113.4 ಆಯ್ತು. ಎಷ್ಟು ಜಾಸ್ತಿ ಐತಿ ಇಲ್ಲಿ 13.4 ಜಾಸ್ತಿ ಆಯ್ತು. ಅಂದ್ರೆ ಪರ್ಸೆಂಟೇಜ್ ಏನಾಗುತ್ತೆ ಇದು 13.4 ಡಿವೈಡ್ ಬೈ 100 ಇಂಟು 100 ಮಾಡಿದ್ರೆ 13.4% ಜಾಸ್ತಿ ಆಗಿರ್ತೈತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಟೌನ್ ಏನ ಜನಸಂಖ್ಯೆಯು 2022ರಲ್ಲಿ 62,500 ಇತ್ತು. ಒಂದು ವರ್ಷದ ನಂತರ ಜನಸಂಖ್ಯೆಯು 75,000ಕ್ಕೆ ಏರಿತ್ತು. ಹಾಗಾದ್ರೆ ಜನಸಂಖ್ಯೆಯಲ್ಲಿನ ಶೇಕಡಾವಾರು ಹೆಚ್ಚಳ ಅಂತ ಕೇಳಿರಿ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಎಷ್ಟಾಗುತ್ತೆ ಇಲ್ಲಿ 75,000
ಮೈನಸ್ 62,500 ಡಿವೈಡೆಡ್ ಬೈ ಇನಿಷಿಯಲ್ ಎಷ್ಟೈತಿ 62,500 ಇಂಟು 100 ಆಗುತ್ತೆ. 20 ಕ್ಯಾನ್ಸಲ್ ಮಾಡಿ ಇಲ್ಲಿ 12,500 ಡಿವೈಡೆಡ್ ಬೈ 625 ಆಗುತ್ತೆ. ಅಂದ್ರೆ 20% ಏನಾಗುತ್ತೆ ಜನ ಇನ್ಕ್ರೀಸ್ ಆಗಿರ್ತೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸುರೇಶ್ ಒಂದು ಕಾರನ್ನ 36% ನಷ್ಟಕ್ಕೆ ಮಾರಾಟ ಮಾಡ್ತಾನೆ. ಹಾಗಾದ್ರೆ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತ ಏನಂತ ಕೇಳಿರಿ. ನೋಡ್ರಿ ಕಾಸ್ಟ್ ಪ್ರೈಸ್ ಏನಂತ ಇಲ್ಲಿ 100 ಇದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 36% ಲಾಸ್ ನೇಮರ್ ಏನಂದ್ರೆ ಇದು ಸೆಲ್ಲಿಂಗ್ ಪ್ರೈಸ್ 64 ಆಗುತ್ತೆ. ನಮ್ಗೆ ರೇಷಿಯೋ ಕೇಳೋಣ ಅಂದ್ರೆ 4:25 4:16 ಅಂದ್ರೆ 25:16 ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡ್ರಿ 4 ಬೆಲ್ಗಳು ಅದಾವ ಇಲ್ಲಿ. ಅವು ಕ್ರಮವಾಗಿ 6, 8, 9 ಮತ್ತು 10 ಸೆಕೆಂಡ್ಗಳ ಅಂತರದಲ್ಲಿ ಬಾರಿಸ್ತಾವ. ಎಲ್ಲಾ ಗಂಟೆಗಳು ಒಂದೇ ಸಮಯದಲ್ಲಿ ಬಾರಿಸಿದರೆ ಮತ್ತೆ ಎಷ್ಟು ನಿಮಿಷಗಳ ನಂತರ ಅವು ಒಟ್ಟಿಗೆ ಬಾರಿಸ್ತಾವ ಅಂತ ಕೇಳಿರ್ಲಿ. ನೋಡ್ರಿ 6, 8, 9, 10 ಸೆಕೆಂಡ್ ಇಂದ ಐತಿ ಇಲ್ಲಿ. ನೋಡ್ರಿ ಇದು ಕೂರ್ದು LCM ಎಷ್ಟಾಗತ್ತೆ ಅಂತ ತಗೊಂಡು ಇಲ್ಲಿ LCM ಎಷ್ಟಾಗತ್ತೆ ಇದು 360 ಸೆಕೆಂಡ್ ಆಗತ್ತೆ. ಇದು ಅಂದ್ರೆ 360 ಸೆಕೆಂಡ್ಗೆ ಒಟ್ಟೆ ಹೊಳ್ಳಿ ಒಮ್ಮೆಗೆ ಬಾರಿಸ್ತಾವ. ಅಂದ್ರೆ ಇದನ್ನ ಟೈಮ್ನಾಗ ಎಷ್ಟಾಗತ್ತೆ ಇದು 360 ಮಾಡಿದ್ರೆ ಇವು 6 ನಿಮಿಷದ ನಂತರ ಉಷ್ಟು ಒಮ್ಮೆಗೆ ಏನ್ ಮಾಡ್ತಾವ ಬಾರಿಸ್ತಾವ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.